ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿದ್ಯಾ ಹಾಗೆ ಭದ್ರ ಇಬ್ಬರು ಜಗಳ ಆಡಿದ್ದನ್ನು ಕ್ವಾಟ್ಲೆ ಮನೇಲಿ ಬಂದು ಹೇಳ್ತಾನ. ಹಾಗಿದ್ರೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಗೋವಿಂದ್ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಇಲ್ಲ, ಗಾಬರಿ ಪಡುವಂಥ ವಿಷಯ ಏನೂ ಇಲ್ಲ, ಅಣ್ಣಗೆ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ನೀವೇನು ಗಾಬರಿ ಪಡಬೇಡಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ಭೇಟಿ ಮಾಡೋ ವ್ಯವಸ್ಥೆ ಮಾಡ್ತೀನಿ, ಅಲ್ಲಿ ಗಂಟ ಮನೆ ಹತ್ರ ಯಾರು ಬರೋ ತೊಂದರೆ ತೊಗೋಬೇಡಿ ಅಂತ ಹೇಳ್ತಾ ಇರ್ತಾರೆ ಗೋವಿಂದ್ ಅವರು. ಈ ಕಡೆ ನೋಡಿದರೆ ಭದ್ರ ಅವರು ಕಂಠ ಪೂರ್ತಿ ಕುಡ್ಕೊಂಡು ಬಂದಿರ್ತಾರೆ. ಭದ್ರ ನಡಿಬೇಕಾದ್ರೆ ಎಡು ಬಿದ್ದುಬಿಡ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾರೆ, ಅಣ್ತಮ್ಮ ನೀನು ಈ ಥರ ಎಲ್ಲ ನಡೆದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ನೀನು ಕುಡ್ದಿದ್ದೀಯ ಅಂತ. ದಯವಿಟ್ಟು ಹೇಳ್ತೀನಿ, ನೆಟ್ಟಿಗೆ ಸ್ಟಡಿಯಾಗಿ ಹೋಗೋದು ನೋಡು. ಅದರಲ್ಲೂ ನೀನು ಕುಡ್ದಿದ್ದೀಯ ಅಂತ ಗೊತ್ತಾಗ್ಬಿಟ್ರೆ ಮಾವಯ್ಯ ತುಂಬ ನೊಂದ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಕ್ವಾಟ್ಲೆ. ಶಿವರಾಮೇಗೌಡರು ಗೋವಿಂದ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಕ್ವಾಟ್ಲೆ ಹಾಗೆ ಭದ್ರ ಅವರು ಒಳಗಡೆ ಬರ್ತಾರೆ. ಮಗ ಭದ್ರ ಏನಾದರೂ ತಿನ್ನಲೇ ಇಲ್ಲ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಹ್ಞೂ ಅಪ್ಪಯ್ಯ, ನಾನು ಆವಾಗಲೇ ತಿಂದೆ, ನೀನು ಊಟ ಮಾಡ್ದ ಅಂತ ಕೇಳ್ತಾರೆ ಭದ್ರ. ಅಷ್ಟರಲ್ಲಿ ಈಶ್ವರಿ ಚಿತ್ರ ಪಕ್ಕದಲ್ಲೇ ಬರ್ತಾರೆ. ಭದ್ರ ಕುಡ್ದಿರೋದನ್ನು ಗಮನಿಸ್ಬಿಟ್ಟು ಮೂಗು ಮುಚ್ಕೊಂಡು ಬರ್ತಾರೆ. ಆ ಚಿತ್ರ ಹೇಳ್ತಾಳೆ, ಅವ್ವ ನೋಡ್ದ ಭದ್ರ ಕೂಡ ಫುಲ್ ಟೈಟ್ ಆಗಿಬಿಟ್ಟವನೇ, ಅವ್ನು ಕುಡ್ದು ಹಾಳಾದ್ರೆ ತಾನೇ ನಾವು ಇವ್ರನ್ನೆಲ್ಲ ಹಾಳಕ್ಕಾಗೋದು ಅಂತ ಈಶ್ವರಿ ಹೇಳ್ತಾರೆ. ಸರಿ ಕ್ವಾಟ್ಲೆ, ಆಟೋತಿಂದ ನೀವು ಇಬ್ರು ಕಾಣಿಸ್ತಾ ಇರ್ಲಿಲ್ವಲ್ಲ, ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾರೆ ಭದ್ರ ಅಜ್ಜಿ. ಅದೇ ಅಜ್ಜವ್ವ, ಮಾವಯ್ಯ ಜಲ್ದಿ ಗುಣ ಆಗಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಊರಿಗೆ ಹೋಗಿದ್ವಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಗುಡಿಗೆ ಹೋದ್ಮೇಲೆ ವಿಭೂತಿನ ಮಂತಿಸ್ಕೊಂಡು ತರೋದಲ್ವೇ ಅಂತ ಕೇಳ್ತಾರೆ ಭದ್ರ ಅಜ್ಜಿ. ತಂದಿದ್ದೀನಿ ಕಣಂತೆ, ತಗೋ ಅಮ್ಮಮ್ಮ ಅಂತ ವಿಭೂತಿನ ಭದ್ರ ಅಜ್ಜಿ ಕೈಗೆ ಕೊಡ್ತಾರೆ. ವಿಭೂತಿನ ಇಸ್ಕೊಂಡು ಶಿವರಾಮೇಗೌಡ್ರಿಗೆ ಹಣೆಗೆ ಹಚ್ತಾರೆ ಭದ್ರ ಅಜ್ಜಿ. ಮನೆ ಕಳ್ಸೋಣ ಅಂತ ಅನ್ಕೊಂಡಿದ್ದೆ, ನೀವಿಬ್ರು ಹೋಗಿ ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ದೀರಿ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಅಮ್ಮಮ್ಮ ಊರಿಗೆ ಹೋಗಿದ್ಕೆ ಒಂದು ಮುಖ್ಯವಾದ ವಿಷಯ ಗೊತ್ತಾಯ್ತು ಅಂತ ಕ್ವಾಟ್ಲೆ ಹೇಳಿದಾಗ, ಅಂಥದ್ದು ಏನು ವಿಷಯ ಅಂತ ಭದ್ರ ಅಜ್ಜಿ ಕೇಳ್ತಾರೆ. ಅದು ಅತ್ತಿಗೆಮ್ಮನ ಬಗ್ಗೆ. ಚಿತ್ರ ಹೇಳ್ತಾರೆ, ಕ್ವಾಟ್ಲೆ ನಮ್ಮ ಅಟ್ಟಿಗೆ ಸಂಬಂಧ ಇಲ್ದಿರೋರ ಬಗ್ಗೆ ಯಾಕೆ ಮಾತಾಡ್ತೀಯಾ? ಇಷ್ಟ ಇಲ್ದಿರೋ ಸುದ್ದಿನ ಮಾತಾಡಿ ದೊಡ್ಡಪ್ಪನಿಗೆ ಟೆನ್ಷನ್ ಕೊಡ್ಬೇಕಂತ ಇದೆಯಾ ಅಂತ ಕೇಳ್ತಾರೆ ಚಿತ್ರ. ಇದು ಹಂಗಲ್ಲ ಚಿತ್ರಕ್ಕ, ಇದು ಒಳ್ಳೆ ಸುದ್ದಿ, ಅದಕ್ಕೆ ಹೇಳ್ದೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಅದು ಅತ್ತಿಗೆಮ್ಮ ದಿಟ್ಟವಾಗ್ಲೂ ಬಸ್ರಿ ಆಗಿದಾರಂತೆ ಅಂತ ಕ್ವಾಟ್ಲೆ ಹೇಳ್ತಿರ್ಬೇಕಾದ್ರೆ ಸಾವಿತ್ರಿ ವಿನಂತಿ ಅಲ್ಲಿಗೆ ಬರ್ತಾರೆ. ಈ ವಿಷಯ ಕೇಳ್ತಿದ್ದಂಗೆ ಮನೆಯವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಭದ್ರ ಅಜ್ಜಿಗೆ ಖುಷಿ ಆಗ್ಬಿಟ್ಟು ಹೇಳ್ತಾರೆ, ಏನ್ಲಾ ಕ್ವಾಟ್ಲೆ ನೀನ್ ಹೇಳ್ತಾ ಇರೋದು ನಿಜವೇನ್ಲಾ? ಹ್ಞೂ ಅಜ್ಜವ್ವ, ಅತ್ತಿಗೆಮ್ಮನೆ ಬಂದು ಈ ವಿಷಯ ಹೇಳಿದ್ರು ಅಂತ ಕ್ವಾಟ್ಲೆ ಹೇಳ್ತಾರೆ. ಈಗ ಭದ್ರ ಅಜ್ಜಿ ಖುಷಿ ಆಗ್ಬಿಟ್ಟು ದೇವರಿಗೆ ಬೇಡ್ಕೊಂತಾರೆ, ಅವ್ವ ತಾಯಿ ಉಲ್ಕೇರವ್ವ, ನಾವು ಒಂದು ಒಳ್ಳೆ ಸುದ್ದಿನ ಕೊಡಿಸ್ಬಿಟ್ಟಲ್ಲವ, ಹಂಗಾದ್ರೂ ಈಗ ಕಂಡ್ಬಿಟ್ಟಲ್ಲವ ತಾಯಿ. ಈಶ್ವರಿಗೆ ಗಾಬರಿ ಆಗ್ಬಿಟ್ಟು ಮನ್ಸೊಳಗೆ ಅನ್ಕೊಂತಾರೆ, ನಾನೇನಾದ್ರೂ ಇವಾಗ ಸುಮ್ಕೆ ಆದ್ರೆ ಇದನ್ನೇ ನೆಪ ಮಾಡ್ಕೊಂಡು ಅವಳನ್ನ ಮನೆಗೆ ಮತ್ತೆ ಕರ್ಕೊಂಬಂದ್ಬಿಡ್ತಾರೆ, ಏನಾದ್ರೂ ಮಾಡ್ಲೇಬೇಕು ಅಂತ ಮನ್ಸೊಳಗೆ ಅನ್ಕೊಂತಾರೆ ಈಶ್ವರಿ. ಆಗ ಈಶ್ವರಿ ಹೇಳ್ತಾರೆ, ಏನತ್ತೆ ಒಳ್ಳೇದ್ ಮಾಡಿರೋದು, ಮೊದ್ಲು ಹಿಂಗೆ ಸುಳ್ಳೇಳಿ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಎಲ್ರೂ ಆಸೆ ಕನ್ಸಿಗೆ ಬೆಂಕಿ ಹಾಕಿ ಈಗ ಮತ್ತೆ ಹೊಸ ಅವತಾರ ಶುರು ಮಾಡಿದಾಳೆ. ಅದನ್ನ ಕೇಳಿ ನೀವ್ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ? ಕ್ವಾಟ್ಲೆ ಇಲ್ಲದೆ ಇರೋ ವಿಷಯನ ತಗೊಂಬಂದ್ಬಿಟ್ಟು ಯಾಕ್ಲಾ ಎಲ್ರ ಮನ್ಸನ್ನ ಹಾಳು ಮಾಡ್ತಾ ಇದ್ದೀಯಾ ಹಾಗಂತ ಈಶ್ವರಿ ಕೇಳಿದಾಗ ಈ ಕಡೆ ಕ್ವಾಟ್ಲೆ ಹೇಳ್ತಾರೆ, ಅಯ್ಯೋ ಇಲ್ಲ ಚಿಕ್ಕತ್ತೆ, ನಮ್ಮನೆ ಬಂದು ಹೇಳಿದ್ಮೇಲೆ ಅಂತ ಹೇಳ್ಬೇಕಾದ್ರೆ ಈಶ್ವರಿ ಹೇಳ್ತಾರೆ, ಕಿತ್ತ ಅವಳನ್ನ ನಂಬಿ ಮೋಸ ಹೋಗಿ ಸಾಲದು ಅಂತ ಮತ್ತೆ ಮೋಸ ಹೋಗ್ಬೇಕೇನ್ಲಾ? ಆಗ ಈಶ್ವರಿ ಅಡ್ಡ ಬಂದ್ಬಿಟ್ಟು ಮಾತಾಡ್ತಾರೆ, ನೀವು ಸರಿಯಾಗಿ ಹೇಳಿದ್ರಿ ಅದ್ಗೆ, ಅವಳಿಂದ ಆಗಿರೋ ಅನಾಹುತನೇ ಸಾಕು, ಈಗ ಆ ಮನೆ ಹಾಳ್ರು ಮಾತನ್ನ ನಂಬಿ ಮೋಸ ಹೋಗೋದು ಬೇಡ, ಅವಳನ್ನ ತಿರುಗಿ ಈ ಮನೆ ಒಳಗೆ ಸೇರಿಸ್ಕೊಳ್ಳೋದು ಬೇಡ ಅಂತ ಸಾವಿತ್ರಿ ಹೇಳ್ತಾರೆ. ಅಲ್ಲ, ನಾನಿವಾಗ ಏನು ಹೇಳ್ದೆ ಅಂತ ನೀವು ಇಬ್ರು ಕೋಪ ಮಾಡ್ಕೊಂತೀರಿ ಅಂತ ಕ್ವಾಟ್ಲೆ ಕೇಳ್ತಾರೆ. ಇನ್ನೇನು ಈ ವಿಚಾರ ಕೇಳಿ ಕೋಪ ಮಾಡ್ಕೊಳ್ಳೋದು ಇನ್ನೇನು ಸಂತೋಷ ಪಡಕಾಯ್ತದ ಅಂತ ಈಶ್ವರಿ ಕೇಳ್ತಾರೆ. ಒಂದು ಸೂಕ್ಷ್ಮಗಳು ನಿಮಗೆ ಅರ್ಥ ಆಗಿಲ್ಲ, ಅದಕ್ಕೆ ಅದನ್ನೇ ನಿಜ ಅನ್ಕೊಂಡು ಇಲ್ಲಿ ಗಂಟ ಬಂದು ಹೇಳ್ತಾ ಇದೀಯಾ ಅಂದ್ರೆ ಅಂತ ಕ್ವಾಟ್ಲೆ ಕೇಳಿದಾಗ ಈಶ್ವರಿ ಹೇಳ್ತಾರೆ, ಅಲ್ಲ ಕಣ್ಲಾ, 3 ತಿಂಗಳಿಂದ ಶೆಡ್ಡಳ್ಳೇ ಅವಳೆ, ಬಸ್ರಿ ಅಂದ್ರೆ ಅಂತ ಕೇಳ್ತಾರೆ ಈಶ್ವರಿ. ಮಾತನ್ನ ಕೇಳ್ತಿದ್ದಾಗೆ ಭದ್ರ ಹಾಗೆ ಒಳಗಡೆ ಹೋಗ್ಬಿಡ್ತಾರೆ. ಈಶ್ವರಿ, ಏನ್ ಮಾತು ಅಂತ ಮಾತಾಡ್ತಾ ಇದೀಯ ನೀನು ಅಂತ ಗೋವಿಂದ ಕೇಳ್ತಾರೆ. ನಾನು ಆಯ್ತಾ ತಾನೆ ನಿನಗೆ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾರೆ, ನಾನು ಹೇಳ್ರಿ ತಪ್ಪು ಹೇಳ್ದೆ, ಗಂಡಸ್ರು ಈ ವಿಚಾರದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ನಂಬ್ಕೊಂಡ್ಬಿಡ್ತೀರಿ, ನಾವ್ ಹೆಂಗಸ್ರು ಹಿಂಗೆಲ್ಲ ನಂಬಕ್ ಆಗಿಲ್ಲ, ಹಿಂಗೆಲ್ಲ ಯೋಚನೆ ಮಾಡೇ ನಾವು ಮಾತಾಡೋದು ಅಂತ ಈಶ್ವರಿ ಹೇಳ್ತಾರೆ. ಇಲ್ಲೂ ಅವಳು ಹೊಸ ನಾಟಕ ಶುರು ಮಾಡ್ತಾ ಇದ್ದಾಳೆ, ಸುತ್ ಕುಡಿ ಅಂತ ಮುಂದಕ್ಕೆ ಇಟ್ಕೊಂಡು ಒಳಗಡೆ ಬರೋದಿಕ್ಕೆ ಇಷ್ಟೆಲ್ಲ ಆಡ್ತಾವಳೆ ಅಂತ ಹೇಳ್ತಾರೆ ಈಶ್ವರಿ. ಕ್ವಾಟ್ಲೆ ಅವಳು ಬಂದ್ ಹಂಗೆ ಹೇಳಿದ್ದಕ್ಕೆ ಭದ್ರ ಏನ್ಲ ಹೇಳ್ದ ಅಂತ ಕೇಳ್ತಾರೆ ಈಶ್ವರಿ. ಇನ್ನೇ ಅಲ್ವೇನ್ಲ ಕೇಳ್ತಾ ಇರೋದು, ಅದೇನ್ ಹೇಳ್ದ ಅಂತ ಹೇಳಲ್ಲ ಅಂತ ಸಾವಿತ್ರಿ ಬೆದರ್ಸ್ತಾರೆ. ಕ್ವಾಟ್ಲೆ ಹೇಳ್ತಾರೆ, ಅಣ್ತಮ್ಮ ಕೋಪದಲ್ಲಿ ನಾನು ಬಸ್ರಿ ಆಗಿದ್ದೀನಿ ಅಂತ ವಿದ್ಯಾರ್ಥಿಗೆ ಹೇಳಿದ್ದಕ್ಕೆ ನಾನು ನಿನ್ನ ಜೊತೆ ಸಂಸಾರನೇ ಮಾಡಿಲ್ಲ ಅಂದಮೇಲೆ ನಿನ್ನ ಹೊಟ್ಟೆಯಲ್ಲಿ ಮಗು ಹೆಂಗೆ ಬೆಳೆಯುತ್ತೆ, ಆ ಪಿಂಡ ನಂದಲ್ಲ ಅಂತ ಹೇಳ್ಬಿಡ್ತಾರೆ. ಸುಮಾರು ಜನ ಅಲ್ಲಿ ನಿಂತಿರೋರೆಲ್ಲ ನೋಡ್ತಾರೆ ಅಂತ ವಿಷಯನ ಎಲ್ಲರ ಮುಂದೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಕ್ವಾಟ್ಲೆ. ಆಮೇಲೆ ವಿದ್ಯಾರ್ಥಿಗೆ, ನೀನು ನನ್ನ ಮಗುನ ಅನುಮಾನಿಸಿದ್ದಕ್ಕೆ ನಿನಗೂ ನನಗೂ ಸಂಬಂಧ ಇಲ್ಲ, ಇವತ್ತಿಗೂ ನಿನ್ನ ಸಂಬಂಧ ಮುಗೀತು ಅಂತ ಸಂಬಂಧನೇ ಮುರ್ಕೊಂಡ್ಬಿಡ್ತಾರೆ ವಿದ್ಯಾರ್ಥಿಗೆ ಅನ್ನೋದನ್ನ ಸಹ ಹೇಳ್ತಾರೆ ಕ್ವಾಟ್ಲೆ. ಜನರೆಲ್ಲ ನೋಡಂಗೆ ದೊಡ್ಡ ರಂಪಾಟನೇ ಆಗೋಯ್ತು ಅಂತ ಕ್ವಾಟ್ಲೆ ಹೇಳಿದಾಗ ಸಾವಿತ್ರಿ ವಿನಂತಿ ಒಂದ್ ಕಡೆ ಖುಷಿ ಆದ್ರೆ ಚಿತ್ರ ಹಾಗೆ ಈಶ್ವರಿ ಇನ್ನೊಂದ್ ಕಡೆ ಖುಷಿ ಆಗ್ತಾರೆ.
ಆಗ ಈಶ್ವರಿ ಮನ್ಸೊಳಗೆ ಅನ್ಕೊಂತಾರ, ಓಹೋ ನಾನು ಅನ್ಕೊಂಡ್ಕಿಂತ ಹೆಚ್ಚಾಗಿ ರಾಮಾರಾಮಿ ಆಗಿದೆ, ದಿನ ಇದ್ದ ನನ್ನ ಬೈಕೆ ಇವಾಗ ತೀರ್ತೈತಿ ಅನ್ನಂಗ ಆಯ್ತು ಮನ್ಸೊಳಗೆ ಅನ್ಕೊಂತಾರೆ ಈಶ್ವರಿ. ಈ ಕಡೆ ನೋಡಿರೋ ವಿದ್ಯೆ ಸೈಲೆಂಟ್ ಆಗಿ ಕೂತಿರ್ಬೇಕಾದ್ರೆ ವಿದ್ಯೆ ಅಜ್ಜಿ ಬಂದ್ಬಿಟ್ಟು, ವಿದ್ಯಾ ತಗೋ ಈ ಕಷಾಯ ಕುಡಿ ಅಂತ ಕಷಾಯ ತಂದು ಕೊಡುತ್ತೆ. ಆಗ್ತಾ ಇರೋ ವಾಂತಿ ಕಡಿಮೆ ಆಗುತ್ತೆ, ಹಂಗೆ ಸುಸ್ತುನು ಕಮ್ಮಿ ಆಗುತ್ತೆ ತಗೋ ಅಂತ ಹೇಳ್ತಾರೆ. ಈ ಕಡೆ ನೋಡ್ರಿ ಜನಗಳೆಲ್ಲ ಮನೆ ಹತ್ರ ಬಂದಿರ್ತಾರೆ. ಪಕ್ಕ ವಿಚಾರಿಸಿದೀನಿ, ಚೆಲುವ ಮನೆದಾಗ ಇದ್ದಾನಂತೆ, ಇವತ್ತು ದುಡ್ಡು ಬಿಡೋದ್ ಬೇಡ ಇಸ್ಕೊಂಡೆ ಹೋಗೋಣ ಅಂತ ಬರ್ತಾರೆ. ಚೆಲ್ವಾ ಬಾರೋ ಅಂತ ಕರೀತಾರೆ. ಒಳಗಡೆಯಿಂದ ರತ್ನ ಅವ್ರು ಬಂದ್ಬಿಟ್ಟು, ಚಂದ್ರಣ್ಣ ಏನಾಯ್ತು ಯಾಕೆ ಅಂತ ಕೇಳ್ತಾರೆ. ಇವರೆಲ್ಲ ಯಾರು, ಅದು ಸರಿ ಮನೆ ಹತ್ರ ಬಂದು ಯಾಕೆ ಇಷ್ಟೆಲ್ಲ ಕೂಗಾಡ್ತಾ ಇದ್ದೀರಾ ಅಂತ ರತ್ನ ಕೇಳ್ತಾರೆ. ಯಾಕೆ ಅಂತ ಗೊತ್ತಾಗುತ್ತೆ, ಫಸ್ಟ್ ನಿನ್ ಗಂಡನ್ನ ಆಚೆಗೆ ಬರಕ್ ಹೇಳಮ್ಮ. ಚೆಲ್ವಾ ಅವರು ಹೊರಗಡೆ ಬಂದ್ಬಿಟ್ಟು ಹೇಳ್ತಾರೆ, ಓಹೋ ಚಂದ್ರಣ್ಣ ಏನು ಎಲ್ರನ್ನ ಜೊತೆ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ, ಏನ್ ಇಷ್ಟೊಂದ್ ದೂರ ಅಂತ ಕೇಳ್ತಾರೆ. ಒಂದ್ ಕೆಲಸ ಮಾಡ್ಕೊಡ್ತೀನಿ ಅಂತ ದುಡ್ಡಿಸ್ಕೊಂಡು ಮಾಡ್ಕೊಟ್ಟಿದ್ಯಲ್ಲ ಅಂತ ಚಂದ್ರ ಕೇಳ್ತಾರೆ. ಫೋನ್ ಮಾಡಿದ್ರೆ ಫೋನ್ ಎತ್ತದೆ, ಕಳ್ಳನಂಗೆ ತಪ್ಪಿಸ್ಕೊಂಡು ಓಡಾಡ್ತಿದೀಯಲ್ಲ, ಅದಕ್ಕೆ ಅಟ್ಟಿತವ ಬಂದಿರೋದು ಅಂತ ಕೇಳಿದಾಗ ಚೆಲ್ವಾ ಸಪ್ಪೆ ಮಾರೆ ಹಾಕೊಂಡ್ ನಿಂತಿರ್ತಾರೆ. ಚಂದ್ರಣ್ಣ ಫೋನು ಕೆಟ್ಟೋಗ್ಬಿಟ್ಟಿತ್ತು, ರಿಂಗ್ ಸೌಂಡೇ ಕೇಳಿಸ್ತಾ ಇರಲಿಲ್ಲ, ಏನಾದ್ರೂ ಮಾತ್ಕೊಳ್ಳೋಣ ಚೆಲ್ವಣ್ಣ ಅಂತ ಹೇಳ್ತಾರೆ. ಎತ್ತಯ್ಯ ಕೈ, ಮಗ್ಲಿ ಕರ್ಕೊಂಡು ಹೋಗಿ ತಲೆ ಸವರ್ಬಿಟ್ಟು ಹಂಗೆ ಕಳಿಸ್ಬಿಡೋಣ ಅಂತ ಅನ್ಕೊಂಡಿದ್ಯಾ, ಆಡಿದ ಮಾತು ಉಳಿಸ್ಕೊಳಕ್ ಆಗಿಲ್ಲ ಅಂದ್ಮೇಕೆ ಯಾಕ್ಲಾ ಮಾತು ಕೊಟ್ಟೆ. ಚೆಲ್ವಾ ಹೇಳ್ತಾರೆ, ಅಣ್ಣ ಅಕ್ಕ ಪಕ್ಕದ ಮನೆಯವ್ರ ಮುಂದೆ ಮಾನ ಕಳಿಬೇಡ, ಏನೋ ನಿನ್ ಕೆಲಸ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಚೆಲ್ವಾ ಹೇಳ್ತಾರೆ. ಏನ್ಲಾ ನೀನು ಬದ್ನೇಕಾಯಿ ಮಾಡ್ಕೊಡೋದು, ಇಷ್ಟು ದಿನನೇ ಮಾಡ್ಕೊಟ್ಟಿಲ್ಲ, ಇನ್ಮೇಲೆ ಯಾವಾಗ್ಲಾ ಮಾಡ್ಕೊಡ್ತೀನಿ ನೀನು. ಆಗ ರತ್ನ ಅವರು ಅವ್ರ ಮಾತನ್ನೆಲ್ಲ ಗಮನಿಸ್ಬಿಟ್ಟು ಹೇಳ್ತಾರೆ, ಏನ್ ಚಂದ್ರಣ್ಣ ದುಡ್ಡು ಅಂತ ಮಾತಾಡ್ತಾ ಇದ್ದೀರಿ, ಇವ್ರು ಯಾವಾಗ ದುಡ್ಡು ತಗೊಂಡಿದ್ದಾರೆ, ಓಹೋ ಏನು ಕಾಣದಂಗೆ ಕೇಳ್ತಾ ಇದೆಯಲ್ಲವಾ. ಈಗ್ರು ಶಿವರಾಮೇಗೌಡ್ರ ಹತ್ರ ಕೆಲ್ಸಕ್ಕೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ಲಕ್ಷ ದುಡ್ಡು ತಗೊಂಡಿದ್ದಾನೆ ಅಂತ ಚಂದ್ರವಣ್ಣ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ವಿದ್ಯೆ ಒಳಗಡೆನೆ ಗಾಬರಿಯಾಗಿರ್ತಾರೆ. ವಿಚಾರ ಎಲ್ಲ ಹೆಂಗಸರು ಹಾಗೆ ಮನೆಯವ್ರ ಮುಂದೆ ಯಾಕಣ ಅಂತ ಚೆಲ್ವಾ ಕೇಳ್ತಾರೆ. ಯಾಕೆ ಅಂದ್ರೆ ನನ್ನ ಸೊಸೆ ಕೆಲ್ಸದ್ದು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ದುಡ್ಡು ಇಸ್ಕೊಂಡಿದ್ದೆಲ್ಲ ಅದಕ್ಕೆ ಅಂತ ಬಂದಿರೋ ವ್ಯಕ್ತಿ ಕೇಳ್ತಾರೆ. ನನ್ನ ಮಗನಿಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಲ್ಲಪ್ಪ, ಅದಕ್ಕೆ ಅಂತ ಬಡ್ಡಿ ಸಾಲ ತಂದು ನಿನ್ ಎದೆ ಮೇಲೆ ಸುರಿದಿದ್ದೆ, ಅಲ್ದನೆಯ ನನಗೆ TC ಹಾಕಿಸ್ಕೊಡ್ತೀನಿ ಅಂದಿದ್ಕೆ ಜನರು ಒಡವೆ ಎಲ್ಲ ತಂದು ನಿನ್ ಎದೆ ಮೇಲೆ ಸುರಿದಿದ್ನಲ್ಲಯ್ಯ ಅಂತ ಚಂದ್ರಣ್ಣ ಹೇಳ್ತಾರೆ. ಏನೋ ದೊಡ್ಡ ಮನುಷ್ಯರ ಮನೆ ಬೀಗ, ನಿನ್ನನ್ನು ನಂಬಿದ್ರೆ ನಮ್ ಕೆಲಸ ಆಗುತ್ತೆ ಅಂತ ನಾವು ನಂಬಿದ್ರೆ ಅಷ್ಟರಲ್ಲಿ ವಿದ್ಯೆ ಆಚೆಗೆ ಬರ್ತಾರೆ. ರತ್ನ ಅವ್ರು ಹೇಳ್ತಾರೆ, ಏನಯ್ಯ ಅವ್ರ ಹೆಸರು ಹೇಳಿ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಇವ್ರತಾವೆಲ್ಲ ದುಡ್ಡು ಇಸ್ಕೊಂಡಿದ್ಯಾ ಅಂತ ಕೇಳ್ತಾರೆ ರತ್ನ. ಅದೆಲ್ಲ ನೀನು ತಿಳಿಯಲ್ಲ ಕಣಂತೆ, ನೀನ್ ಹೋಗು ಅಂತ ಚೆಲ್ವಾ ಅವ್ರನ್ನ ದಬ್ಬಿಡ್ತಾರೆ ರತ್ನ ಅವ್ರನ್ನ. ಅಣ್ಣ ನಾನ್ ಕೆಲಸ ಮಾಡ್ಸಲ್ಲ ಅಂತ ಹೇಳಿದ್ನಿ, ಟೈಮ್ ಕೊಡಿ ನಿಮ್ ಕೆಲಸ ಆಯ್ತದೆ ಅಂತ ಚೆಲ್ವಾ ಹೇಳ್ತಾರೆ. ಇದ್ರ ಜೊತೆ ಸಂಬಂಧ ಚೆನ್ನಾಗಿದ್ದಾಗ್ಲೇ ಕೆಲಸ ಆಗ್ಲಿಲ್ಲ, ನೋಡಿದ್ರೆ ಅಳ್ಸ್ಕೊಂಡ್ ಕೂತೈತಿ, ಈಗ ಯಾವಾಗ ಆಗುತ್ತೆ ಕೆಲಸ ಅಂತ ಚಂದ್ರಣ್ಣ ಹೇಳ್ತಾರೆ. ಕೆಲ್ಸನೂ ನೀನ್ ಮಾಡ್ಬೇಕಾಗಿಲ್ಲ, ಸುಮ್ಕೆ ನಮ್ ದುಡ್ಡು ಕೊಟ್ಬಿಡು ಅಂತ ಒಬ್ಬ ವ್ಯಕ್ತಿ ಕೇಳ್ತಾರೆ. ಅಣ್ಣ ಹೆಂಡ್ರು ನೋಡ್ತಾರೆ, ಸುಮ್ಕೆ ಗಲಾಟೆ ಮಾಡ್ಬೇಡ ಕಣ ಅಂತ ಚೆಲ್ವಾ ಹೇಳ್ತಾರೆ. ಏನು ಕೆಲಸ ಆಗುತ್ತೋ ಇಲ್ಲೋ ಅನ್ನೋದು ಹೆದರಿಕೆ ಅಲ್ವೇ, ಅಂದ್ರೆ ಹೊಸಿ ದಿನ ಟೈಮ್ ಕೊಡಿ, ನಿಮ್ ದುಡ್ಡನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಚಂದ್ರಣ್ಣ ಹೇಳ್ತಾರೆ, ಇವನಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಕಿಲ್ಲ, 4 ಬಿಟ್ಟು ಕೇಳಿದ್ರೆ ಬುದ್ಧಿ ಬರ್ತದಂತ ಹೊಡಿತಾರೆ ಚೆಲ್ವನಿಗೆ. ಹೆಂಡತಿ ಮಕ್ಕಳು ಮುಂದೆ ಹೊಡಿಬೇಡ ಕಣ ಅಂತ ಚೆಲ್ವಾ ಕೇಳಿದಾಗ ಚಂದ್ರ ಅವ್ರು ಹೇಳ್ತಾರೆ, ನೋಡಿ ನಿನ್ನನ್ನ ನಂಬಿ ಹೆಂಡತಿ ಮಕ್ಕಳಿಗೆ ಸಾಲ ಮಾಡಿ ತಗೊಂಬಂದ್ ಹಾಕಿದೀನಿ, ಮಜಾ ಮಾಡ್ಕೊಂಡು ತಿರುಗ್ತಾ ಇದೀಯಾ ಚೆಲ್ವಾ, ಇಲ್ಲೇ ಕೊಟ್ರೆ ನಿನ್ಗೆ ಒಳ್ಳೇದು, ಇಲ್ಲ ಅಂದ್ರೆ ಪಂಚಾಯತಿ ಕಟ್ಟೆಗೆ ಕರ್ಕೊಂಡೋಗಿ ಮರಕ್ ಕಟ್ಟಿ ಪಂಚಾಯತಿ ಕೇಳ್ತೀನಿ ಅಂತ ಹೇಳ್ತಾರೆ ಚಂದ್ರಣ್ಣ. ಅಣ್ಣ ನೀನು ನಿಂತು ನಿಲ್ವಲ್ಲೇ ಕೇಳಿದ್ರೆ ನಾನು ಹೆಂಗಣ್ಣ ತಂದ್ಕೊಡ್ಲಿ, ಸ್ವಲ್ಪ ದಿನ ಟೈಮ್ ಕೊಡಿ, ನಿಮ್ ದುಡ್ಡನ್ನ ಹೆಂಗಾದ್ರೂ ಮಾಡಿ ತಂದ್ಕೊಡ್ತೀನಿ ಅಂತ ಚೆಲ್ವಾ ಹೇಳ್ತಾನೆ. ಅವನಿಗೆ ಹಿಂಗೆ ಟೈಮ್ ಕೊಟ್ರೆ ನಡೆಯಕ್ಕಿಲ್ಲ, 4 ಬಿಟ್ಟು ಎಳ್ಕೊಂಡು ಹೋಗೋಣ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ ರತ್ನ ಅವ್ರು ತಡಿತಾರೆ. 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಒಡವೆನ ತಗೊಂಬಂದು ಚಂದ್ರಣ್ಣನ ಕೈಗೆ ರತ್ನ ಅವ್ರು ಕೊಡ್ತಾರೆ. ಅಣ್ಣ 2 ಹೆಣ್ಮಕ್ಳನ್ನ ಕಟ್ಕೊಂಡು ಹೆಂಗೋ 4 ಜನದ ಮುಂದೆ ಮರ್ಯಾದೆಯಿಂದ ಬಾಳ್ತಾ ಇದ್ದೀನಿ, ಅದನ್ನು ಕಳಿಬೇಡಿ, ಈ ಒಡವೆನ ತಗೊಂಡ್ಬಿಟ್ಟು ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ರತ್ನ. ಎಲ್ಲ ಮಾರಿದ್ರು ನಾವು ಕೊಟ್ಟಿರೋ ಅರ್ಧ ಭಾಗನೂ ಹಣ ಬರಕಿಲ್ಲ ಅಂತ ಚಂದ್ರಣ್ಣ ಹೇಳ್ತಾರೆ. ಇದ್ದು ಏನಾದ್ರೂ ಮಾಡುವ, ನಿಮ್ಮನ್ನ ದಮ್ಮಯ್ಯ ಅಂತೀನಿ ಅಂತ ಕೇಳ್ಕೊತಾರೆ ರತ್ನ. ಸರಿ ನಿಮ್ಗಳ ಮಕ ನೋಡಿ ಇವತ್ತು ವಾಪಸ್ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ದುಡ್ಡು ಕೊಡೋಕೆ ವ್ಯವಸ್ಥೆ ಮಾಡ್ಬಿಡಿ ಅಂತ ಚಂದ್ರಣ್ಣ ಹೇಳ್ತಾರೆ. ಚೆಲ್ವಾ ನಿನ್ನಂತನಿಗೆ ಸಂಸಾರ ಬೇಡ, ಕೇಳು, ಸಿಕ್ಕಿದ್ದು ದುಡ್ಡು ನೀನೇ ತಂದ್ಕೊಟ್ರೆ ಸರಿ, ಏನಾದ್ರೂ ಮನೆ ಹತ್ರ ಬರೋಂಗ್ ಮಾಡ್ದೆ ಅಂದ್ರೆ ನಡೆಯೋ ಕಥೆನೇ ಬೇರೆ, ನಡ್ರೋ ಅಂತ ಹೇಳ್ತಾರೆ ಚಂದ್ರಣ್ಣ. ಚೆಲ್ವಾ ಮನೆ ಒಳಗಡೆ ಹೋಗ್ಬೇಕಾದ್ರೆ ವಿದ್ಯಾ ಕೋಪದಲ್ಲಿ ನಿಂತ್ಕೋ ಅಂತ ಹೇಳ್ತಾರೆ. ಆ ಮುಖ ಹೊತ್ಕೊಂಡು ಮನೆ ಒಳಗಡೆ ಹೋಗ್ತಾ ಇದೀಯಾ, ವಿದ್ಯಾ ಏನೇ ಇದ್ರು ಮನೆ ಒಳಗಡೆ ಹೋಗಿ ಮಾತಾಡ್ಕೊಳ್ಳೋಣ ಬಾರವ್ವ ಅಂತ ಚೆಲ್ವಾ ಹೇಳ್ತಾರೆ. ಮಾತಾಡೋದಕ್ಕೆ ಏನ್ ಉಳಿಸಿದೀಯ ನೀನು, ದ್ಯಾವ್ರಂತ ನಮ್ಮ ಮಾವಯ್ಯನ ಹೆಸರು ಹೇಳ್ಕೊಂಡು ದುಡ್ಡಿಸ್ಕೊಂಡು ಹಿಂಗ್ ಮೋಸ ಮಾಡೋದಿಕ್ಕೆ ನಿನಗೆ ಮನ್ಸಾದ್ರೆ ಹೆಂಗ್ ಬಂತು, ಹಂಗಲ್ಲ ಕಣವ ಅಂತ ಚೆಲ್ವಾ ಹೇಳ್ತಾ ಇರ್ಬೇಕಾದ್ರೆ ವಿದ್ಯೆ ಹೇಳ್ತಾರೆ, ಮಾತಾಡ್ಬೇಡ, ಜನ ಸೇವೆನೆ ಜನಾರ್ದನ ಸೇವೆ ಅನ್ಕೊಂಡು ಕಷ್ಟ ಅಂತ ಬಂದವರಿಗೆ ತಮ್ಮ ಸ್ವಂತ ಸಂಪಾದನೆಯಲ್ಲಿ ಸಹಾಯ ಮಾಡ್ಕೊಂಡು ರಾಜಕೀಯದಲ್ಲಿ ಪ್ರಾಮಾಣಿಕ ವ್ಯಕ್ತಿ ಅನ್ಸ್ಕೊಂಡಿರೋ ಮಾವಯ್ಯನ ಹೆಸರಿಗೆ ಮಸಿ ಬಳಿಯೋದಕ್ಕೆ ಹೊಂಟಿದ್ಯಲ್ಲ, ಈಗ ಒಂಚೂರು ನಾಚಿಕೆ ಅನ್ನೋದು ಆಗಕ್ಕಿಲ್ವೇ, ಯಾವ ಘನಂದಾರಿ ಕೆಲಸ ಮಾಡೋದಿಕ್ಕಪ್ಪ ಅವ್ರ ಹತ್ರ ಎಲ್ಲ ಲಂಚ ತಗೊಂಡು ಉದ್ಧಾರ ಮಾಡೋದಕ್ಕೆ ಹೊಂಟಿದೀಯ ನೀನು. ಆಗ ಅಲ್ಲಿ ಬಂದಿರೋ ಒಬ್ಬ ವ್ಯಕ್ತಿ ನಗ್ತಾ ಇರ್ತಾರೆ. ಯಾಕಣ್ಣ ನಗ್ತಾ ಇದೀಯಾ, ಜೊತೆಗಾರನು ನಿನ್ನಂಗೆ ಆಗ್ಬಿಟ್ಟ ಅಂತ ನಗ್ತಾ ಇದೀಯೇ,
ಒಂದೇ ಒಂದಿನ ನಿಮ್ಮ ತಾಯಿನ ನೆಟ್ಟಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಲ್ಲ. ಮಕ್ಕಳಿಗೆಲ್ಲ ಸುಳ್ಳು ಹೇಳಿ ಜೂಜಾಡೋನು ನೀನ್ ಆಗ್ತಾ ಇದೀಯೇ. ನೋಡಪ್ಪ ನಿನ್ ಜೊತೆಗಾರರು ಎಂತವ್ರು ಅಂತಪ್ಪ. ಲಂಚ ತಗೊಂಡಿರೋ ದುಡ್ಡಲ್ಲಿ ನಿನ್ ಮಕ್ಳಿಗೆ ಏನಾದ್ರೂ ಲಕ್ಷಾನ್ ರೂಪಾಯಿ ಕೊಟ್ಟು ದೊಡ್ಡ ಸ್ಕೂಲ್ಗೆ ಏನಾದ್ರೂ ಹಾಕಿ ಓದಿಸ್ತಾ ಇದ್ದೀಯಾ? ಅದನ್ನು ಬೇಡ, ನಮ್ಮ ಸಂಸಾರಕ್ಕೋಸ್ಕರ ಅವಳ ಜೀವನನೇ ತ್ಯಾಗ ಮಾಡಿದಳಲ್ಲ ನಮ್ಮವ್ವ. ಒಂದಿನಾದ್ರೂ ಇವಳನ್ನ ಸುಖವಾಗಿ ಮಡಗಿದೀಯಾ? ಇಲ್ಲ ಮೈ ತುಂಬ ಒಡಿಗೆ ಹಾಕಿ ಮೆರ್ಸಿದೀಯಾ ಅಂತ ಕೇಳ್ತಾರೆ ವಿದ್ಯಾ. ಆಗ ಅಲ್ಲಿ ಬಂದಿರೋ ವ್ಯಕ್ತಿ ಹೇಳ್ತಾರೆ, ಆಹಾ ಚೆಲುವನಿಗೆ ಸರಿಯಾಗಿ ಜಾಡಿಸ್ತವಳೆ, ಇವನಿಗೆ ಹಿಂಗಾಗ್ಲೇಬೇಕು ಅಂತ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಾರೆ, ಎಂತ ಮಾತು ಹೇಳ್ದೆ ಅಣ್ಣ, ಪಕ್ಕದಲ್ಲಿ ನಿಂತಿರೋದು ನಿನ್ನ ಹೆಂಡ್ರಲ್ವೇ, ಅವ್ರ ಒಡವೆ ಎಲ್ಲ ಏನ್ ಮಾಡಿದೀಯ ಅಂತ ನಮ್ಗೆಲ್ಲ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಇದು ನಮ್ಮ ಅಪ್ಪನ ಬರೀ ಒಬ್ನೇ ಕತೆ ಅಲ್ಲ. ಹೆಂಡ್ರು ಮಕ್ಕಳು ಹೆತ್ತವ್ರ ಜವಾಬ್ದಾರಿಯನ್ನ ಮರ್ತು ಅಂತವ್ರ ಜೂಜಿಗೆ ಬಿದ್ದಿರೋ ಪ್ರತಿಯೊಬ್ರ ಕಥೆನೂ ಇದೆಯಾ? ನಿಜ ಹೇಳ್ಬೇಕಂದ್ರೆ ಇದು ಮನೆ ಕತೆ. ಕಳ್ಕೊಂಡಿರೋ ಜಾಗದಲ್ಲೇ ಗಳಿಸ್ತೀನಿ ಅನ್ನೋ ಹುಚ್ಚು ಭ್ರಮೇಲ್ ಬಿದ್ದು ಸಂಸಾರಗಳನ್ನೆಲ್ಲ ಬೀದಿಗೆ ತರ್ತಾ ಇದಾರಲ್ಲ, ನಿಮ್ಮಂತ ಎಲ್ಲಾ ಗಂಡಸರ ಕಥೆನೂ ಇದೆಯಾ ಅಂತ ಹೇಳ್ತಾರೆ ವಿದ್ಯಾ. ನಿಮ್ ಜನ್ಮಕ್ಕೆ ನಿಮ್ಮಂಥವ್ರಿಗೆ ಹೆಂಡ್ರು ಮಕ್ಕಳು ಸಂಸಾರ ಅಂತ ಯಾಕೆ ಬೇಕು? ನಿಮ್ಮಂಥವ್ರನ್ನ ನಂಬಿ ಸಂಸಾರ ಮಾಡ್ತಾ ಇದಾರಲ್ಲ ಹೆಂಡ್ರು ಮಕ್ಕಳು, ಅವರಿಗೆ ಕಣ್ಣೀರಲ್ಲಿ ಕೈ ತೊಳೆದಂತೂ ತಪ್ಪಕ್ಕಿಲ್ಲ. ಕೇಳಿಸ್ಕೋ ಅಪ್ಪ, ಇದೇ ಕೊನೆ. ಸರಿಯಾಗಿ ಹೇಳ್ತಾ ಇದ್ದಿ ಕಣವ ಅಂತ ಒಬ್ಬ ಹೆಂಗಸು ಹೇಳ್ತಾರೆ. ಯಾಕಕ್ಕ ಇದನ್ನ ಹೇಳೋದಕ್ಕೆ ನಿನಗೆ ಧೈರ್ಯ ಇರ್ಲಿಲ್ವೇ? ಇಲ್ಲ ನಿನ್ ಗಂಡ ಮಾಡ್ತಾ ಇರೋ ತಪ್ಪು ಅಂತ ನಿನಗೆ ಗೊತ್ತಾಗ್ಲಿಲ್ವೇ? ಒಂದ್ ತಿಳ್ಕೊಳ್ಳಿ, ಮರದೇ ಹೋಗುತ್ತೆ ಅಂತ ಎಲ್ಲಿ ಗಂಟ ನೀವು ಸುಮ್ಕೆ ಇರ್ತಿರೋ ಅಲ್ಲಿ ಗಂಟ ಈ ಗೋಳಾಟ ಎಲ್ಲ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ವಿದ್ಯೆ. ಮೊದ್ಲೇ ಹೇಳಕ್ಕಿಲ್ವೇ ಗುಟ್ಟು 1000 ಪೆಟ್ಟು ಅಂತ. ಹಿಂಗೆ ಗುಟ್ಟು ಮಡಕ್ಕೊಂಡ್ ಬಂದ್ರೆ ಮನೆ ಸಿಗೋದು ಪೆಟ್ಟೆಯ ಅಂತ ಹೇಳ್ತಾರೆ ವಿದ್ಯಾ. ಎಲ್ಲ ನಮ್ ಕರ್ಮ ಅನ್ಕೊಂಡು ಸಂಸಾರಕ್ಕೋಸ್ಕರ ರಕ್ತ ಬಸಿಯೋದನ್ನ ಬಿಟ್ಬಿಡಿ, ಅನ್ನಂಗೆ ನೀವು ತಿರುಗ್ ಬೀಳಿ. ಹಿಂಗೆ ಮನೆ ಬಾಗ್ಲಲ್ಲಿ ನಿಲ್ಸಿ 4 ಜನದ ಮುಂದೆ ಪ್ರಶ್ನೆ ಮಾಡಿ, ಅವಾಗ ಬದ್ಲಾದ್ರೂ ಬದ್ಲಾಗ್ಬೋದು ಅಂತ ಜನಗಳಿಗೆ ವಿದ್ಯೆ ಹೇಳ್ತಾರೆ. ಹೋದ್ರೆ ನಮ್ಮಂಗೆ ನೀವು ನೋವು, ಸಂಕಟ, ಅವಮಾನ ಎಲ್ಲ ಅನುಭವಿಸ್ಬೇಕಾಗುತ್ತೆ. ಆಗ ಚೆಲುವ ಹೇಳ್ತಾರೆ, ಸಾಕು ಕಣವ, ಏನು ತಿಳಿದೆ ಅಂತ ಹೇಳ್ಬೇಕಾದ್ರೆ ವಿದ್ಯಾ, ಸಾಕು ನೀನ್ ಮಾತಾಡಬೇಡ. ಇವತ್ತು ನಿನ್ನ ಅಪ್ಪ ಅಂತ ಕರೆಯೋದಕ್ಕೆ ನನಗೆ ಅಸಹ್ಯ ಆಗ್ತೈತೆ. ನನ್ನೊಬ್ಳು ಭಾವನೆ ಅಲ್ಲ, ನಿನ್ನಂತ ಬೇಜವಾಬ್ದಾರಿ ಇರೋ ಅಪ್ಪಂದಿರೋದು ಪ್ರತಿಯೊಂದು ಹೆಣ್ಣಿಂದು ಭಾವನೆನೇ ಹಿಂಗಿರುತ್ತೆ. ಕೆಲವನಿಗೆ ಹಿಗ್ಗ ಮುಗ್ಗ ತಳಿಸ್ತಾರೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.